ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಯನ್ನು ಪಡಿತಾ ಇದ್ದಾರೆ. ದುರಂತದ ಬಗ್ಗೆ ಸುಮೋಟೋ ಕೇಸ್ ದಾಖಲು ಮಾಡ್ತೇವೆ ಅಂತ ಹೇಳಿದ್ದಾರೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಅವರ ಹೇಳಿಕೆ ಇದು. ಸುಮೋಟೋ ಕೇಸ್ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿಕೊಳ್ತೇವೆ. ಗೋಡೆ ಕುಸಿತ ಸಂಬಂಧ GBA ಮುಖ್ಯ ಆಯುಕ್ತರು, GBA 5 ವಲಯದ ಆಯುಕ್ತರು, ಚೀಫ್ ಇಂಜಿನಿಯರ್ ಮೇಲೆ ಕೇಸ್ ದಾಖಲಿಸುತ್ತೇವೆ. ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ಎಲ್ಲ ಇಲಾಖೆಯ ಆಯುಕ್ತರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್, 5 ನಗರ ಪಾಲಿಕೆಗಳ ಆಯುಕ್ತರು, ಜೊತೆಗೆ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಆಯುಕ್ತರ ಮೇಲೆ ಕೇಸುಗಳನ್ನು ದಾಖಲಿಸುತ್ತೇವೆ. ಎಲ್ಲ ಶಿಥಿಲಾವಸ್ಥೆ ಕಟ್ಟಡಗಳ ಪರಿಶೀಲನೆ ಮಾಡಬೇಕು. ಏನಾದರೂ ಲೋಪಗಳಿದ್ದರೆ ಕ್ರಮವನ್ನು ತೆಗೆದುಕೊಳ್ತೇವೆ. ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ಸ್ಥಳ ಪರಿಶೀಲನೆಯ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. So we can say nature's fury has created this problem ಅಂತ ಹೇಳಿ ಕೆಲವು ಜನ ಕೈ ತೊಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಅದು ಆಗಿಲ್ಲ. ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಯಾಕೆಂದ್ರೆ ಡೆಬ್ರಿಸ್ ತಂದು ಹಾಕಿದ್ದಾರೆ. ಇಲ್ಲಿ ತುಂಬಾ ಮಣ್ಣು ಹಾಕಿದ್ರಿಂದ ಮತ್ತು ಆ ಫೌಂಡೇಶನ್ ಅದು ವೀಕ್ ಇರೋದ್ರಿಂದ ಕಲ್ಲು ಬ್ಲಾಕ್ಸ್, ಸಿಮೆಂಟ್ ಬ್ಲಾಕ್ಸ್ ಹಾಕಿ ಆ ಗೋಡೆ ಕಟ್ಟಿದ್ರಿಂದ ಅದು ಜಾರಿ ಬಿದ್ದಿದೆ. ಬಿದ್ದದ್ದು ಕಟ್ಬೋದು. ಆದರೆ ಅಲ್ಲಿ ಗೋಡೆ ಪಕ್ಕದಲ್ಲಿ ಅಮಾಯಕರಿಗೆ, ಟ್ರೇಡರ್ಸ್ಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ಸೇಫ್ಟಿ ಎಲ್ಲ ವಿಚಾರ ಮಾಡಬೇಕಾಗಿತ್ತು. ಮಳೆ ಬಂದರೆ, ಮಳೆ ಪ್ರತಿ ವರ್ಷ ಬರ್ತದೆ, ಮಳೆ ಬಂದರೆ ಈ ಥರದ ಅನಾಹುತಗಳು ಆಗ್ತಿದ್ರೆ ಯಾವ ರೀತಿಯಿಂದ ಅವರಿಗೆ ಸೇಫ್ಟಿ ಇದೆ, ಇಲ್ಲಿ ಕೊಡಬೇಕಾ ಅವರಿಗೆ, ಈ ಜಾಗದಲ್ಲಿ ಅವರಿಗೆ ವ್ಯವಹಾರ ಮಾಡ್ಲಿಕ್ಕೆ ಕೊಡಬೇಕಾ ಅನ್ನುವಂಥದ್ದು ಮತ್ತು ಅವ್ರ ಸೇಫ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾದದ್ದು BBMP ಅವ್ರದ್ದು, ಉಳಿದವ್ರದ್ದು. ಸರ್ ನೀವು ಮುಂದೆ ಹೋಗಿ ಸರ್. ಇಲ್ಲ FSL ಫೋನ್ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಮಾಡ್ತೀವಿ. ಸರ್ ಶಿಥಿಲವಾದ ಬಿಲ್ಡಿಂಗ್ಗಳನ್ನು, ಶಿಥಿಲವಾದ ಕಾಂಪೌಂಡ್ಗಳನ್ನು, ಅದು ಪಬ್ಲಿಕ್ ಆಕ್ಸೆಸ್ ಇರುವಂಥ ಏರಿಯಾದಲ್ಲಿ ಮೊದಲು ಕಂಡು ಹಿಡಿದು ಅವುಗಳನ್ನು ರಿಪೇರಿ ಮಾಡಬೇಕು, ಅವುಗಳನ್ನು ಡೆಮಾಲಿಷ್ ಮಾಡಬೇಕು, ಹೊಸದಾಗಿ ಕಟ್ಟಡ ಮಾಡಬೇಕು. ಎಲ್ಲೆಲ್ಲಿ ಆ ಥರ ಇದ್ದಾವೆ ಅದನ್ನು BBMP ಅವರು ಮತ್ತು ಆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಯಾರಿದ್ದಾರೆ ಅವ್ರ ಮೇಲೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ಇದು ಈ ಕೇಸ್, ಈ ಒಂದು ಪ್ರಕರಣಕ್ಕೆ ಅಷ್ಟೇ ಸಂಬಂಧ ಅಲ್ಲದೆ ಇಡೀ ರಾಜ್ಯದಲ್ಲಿ ಮತ್ತು ಇಡೀ ನಮ್ಮ ಸಿಟಿಯಲ್ಲಿ ಈ ಥರದ್ದು ಸರ್ ನೀವು ಮುಂದೆ ಹೋಗಿ ಸರ್. ಇಲ್ಲ FSL